ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲಿಸಲ್ಲ ಅಂತಾರೆ ರೀ 5% ಆಗಿಲ್ವಲ್ರಿ. ಸ್ಟಾರ್ಟ್ ಆಗಿರೋದೇ ಭೂಮಿನೇ ಅಕ್ವಿಜೇಷನ್ ಆಗಿಲ್ಲ, ಎಲ್ಲ ಸ್ಟೇ ಆಗಿದೆ. ಸ್ಟಾರ್ಟಿಂಗ್ ರೀಚಲ್ಲೇ ಇನ್ನೂ ಒಂದು 100 ಮೀಟ್ರ್ ತೆಗೆದಿಲ್ಲ. ನೀವೆಲ್ಲ ಪತ್ರಿಕೆಯವ್ರು ನೋಡಿದ್ದೀರಾ. ಏನೋ ಈ ಪೈಪ್ಗಳವನು ಕಾಂಟ್ರಾಕ್ಟ್ ದುಡ್ಡು ತಿನ್ಬಿಟ್ಟವನೆ. ಕಾಂಟ್ರಾಕ್ಟ್ರಿ ಬಿಲ್ ಕೊಟ್ಟರೆ 40% ಅಂತ ಯಾರು ಒಪ್ತಾರ? ಕೆಲಸನೇ ಹಿಡ್ದಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ವರದಿ ತರಿಸ್ಕೋಬೇಕು. ಪೈಪ್ ಒಂದು ದುಡ್ಡು ಹೊಡ್ಕೊಂಡು ಹೋಗಿದ್ದಾನೆ ಪೈಪ್ ಕಾಂಟ್ರಾಕ್ಟ್ರು. ಇನ್ನಲ್ಲಿ ಕೆಲಸನೇ ಬೇಸ್ ಕೆಲಸ ಏನೋ ನಾಲೆ ಹೊಡೆದ್ರೆ 40% ಅಂದರೆ ಒಪ್ಪೋದು. 1% ನಾಲೆ ಹೊಡೆದಿಲ್ವಲ್ಲ. ಪೈಪ್ ಇದೆ, ಪೈಪ್ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಸರ್ಕಾರ ಅದನ್ನು ಕಾಂಟ್ರಾಕ್ಟ್ರಿಗೆ ಬೇರೆ ಯಾವ್ದಾರು ಯೋಜನೆ ಮಾಡಲಿ. ಇಲ್ಲ, ನೇರವಾಗಿ ನಾನು ಡಿ ಕೆ ಶಿವಕುಮಾರ್ ಅವರು ರಂಗನಾಥ್ ಅವ್ರಿಗೆ ಹೇಳೋದಿಷ್ಟೇ, ನೀವಿಬ್ಬರು ಬಲಿಷ್ಠರಿದ್ದೀರಾ. ಮುಂದೆ ಮುಖ್ಯಮಂತ್ರಿ ಆಗಬೇಕಾಗಿರೋರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಇನ್ನು 70 ಕಿಲೋಮೀಟ್ರಿಂದ ಈಗ ತಗೊಂಡು ಹೋಗ್ತಿದ್ದೀರಾ. ನಾಳೆ ಸ್ಟಾರ್ಟ್ 0 ಇಂದ 70 ನೀವು 130 ಕಿಲೋಮೀಟ್ರ್ 140 ಶಾರ್ಟ್ ಕಟ್ಟಲ್ಲಿ ತೊಗೊಂಡು ಹೋಗ್ತೀರಾ. 100 ಕಿಲೋಮೀಟ್ರ್ ಎಷ್ಟೋ ಗೊತ್ತಿಲ್ಲ ಅದು ಟೋಟಲ್ ಇವ್ರು ತೊಗೊಂಡು ಹೋಗ್ತಿರೋದು. ಇನ್ನು 70 ಕಿಲೋಮೀಟ್ರಿಗೆ ಹಾಕೋಕ್ಕೆ ಎಷ್ಟು ಖರ್ಚಾಗುತ್ತೆ? 50-60 ಕಿಲೋಮೀಟ್ರಿಗೆ ಬೈಪಾಸ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀರಾ ಕಳ್ಳ ಮಾರ್ಗದಲ್ಲಿ. ಇನ್ನು 70 ಕಿಲೋಮೀಟ್ರ್ ಹಾಕ್ಬಿಡಿ ಡ್ಯಾಮಿಂದನೇ. 3 TMC ಅಲಾಟ್ ಮಾಡ್ಕೊಂಡು ಸಪ್ರೇಟ್ ಡ್ಯಾಮಿಂದ ಹಾಕೊಂಡು ತೊಗೊಂಡೋಗಪ್ಪ. ನೀನು ರಾಮನಗರಕ್ಕಾರು ತೊಗೊಂಡೋಗೋ, ಕನಕಪುರಕ್ಕಾರು ತೊಗೊಂಡೋಗೋ. ನಾವು ಎತ್ತಿ ಯಾವುದೋ ಇದು ಕಟ್ತೀನಿ ಅಂದ್ರಲ್ಲ ಅವರು, ಮೇಕೆ ದಾಟಿಂದನಾರು ತೊಗೊಂಡು ಹೋಗಲಿ ಅಲ್ಲಿಗೆ ರಾಮನಗರಕ್ಕೆ. ಹೇಮಾವತಿ ಡ್ಯಾಮಿಂದನೇ ಕೊಂದ್ರ ಕೊರೆದು ಡೈರೆಕ್ಟಾಗಿ ತೊಗೊಂಡು ಹೋಗಲಿ. ನಮ್ಮದೇನು ತಕರಾರಿಲ್ಲ. ನಮ್ಮ ಬಡವರು ಪಾಪ ಅಮಾಯಕರು ಪಾಪ, ಅಲ್ಲಿ ಶಾಸಕರು ಅವ್ರ ಜೊತೆ ಇಲ್ಲ. ನಮ್ಮಲ್ಲಿ ಪಾಪ ಕೆಲವು ಕಡೆ ಶಾಸಕರಿಲ್ಲ. ಶಾಸಕರನ್ನು ನೀವು ಎದುರಿಸಿಟ್ಕೊಂಡ್ಬಿಟ್ಟಿದ್ದೀರಾ ಪಾಪ. ಅವ್ರನ್ನೆಲ್ಲ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕುಣಿಸ್ಬಿಟ್ಟಿದ್ದೀರಾ ಪಾಪ. ನಮ್ಮ ವಾಸಣ್ಣನಿಗೂ ಮಾತಾಡ್ದಂಗೆ. ನನಗೆ ಬೇರೆ ಏನು ನೋಡಪ್ಪ, ನನಗೆ ಡೈವರ್ಷನ್ ಬೇಡ. ನಾನು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥವನು. ತುಮಕೂರು ಜಿಲ್ಲೆ ಒಳಗಡೆ ಡೈವರ್ಷನ್ ಆಗಿರೋದನ್ನು ಯಾರೂ ಒಪ್ತಿಲ್ಲ. ನಮಗೆ 5-8 ತಾಲೂಕುಗಳಿಗೆ ನೀರು ಬರಲ್ಲ. ನಾವಿಲ್ಲಿ ರಾಜಕೀಯ ಮಾಡ್ತಿಲ್ಲ. ನಾನು ಒತ್ತಿ ಪರಮೇಶ್ಗೆ ಕೈ ಮುಗಿದು ಹೇಳ್ತೀನಿ, ನಾವು ಯಾವುದೇ ಇಲ್ಲಿ ರಾಜಕೀಯ ಮಾಡಲ್ಲ, ರಾಜಕೀಯನ ಬೆರೆಸಲ್ಲ. ಈ ವಿಷಯವನ್ನು ಯಾವತ್ತೂ ರಾಜಕೀಯಕ್ಕೆ ತರೋದು ಇಲ್ಲ. ಹೇಮಾವತಿ ನೀರು FIR ಮಾಡಿರೋ